ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇವತ್ತು ಸೆಕೆಂಡ್ ಸೆಮಿಸ್ಟರ್ BCom SCP ಸಿಲೆಬಸ್ದು ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ 2025 ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ ನೋಡೋಣ. ಸೊ ಈ ವಿಡಿಯೋದಲ್ಲಿ ನಾನು 2 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ ಅನ್ನು ಮೇಯ್ನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದು ಬಂದು ನಿಮಗೆ 80 ಮಾರ್ಕ್ಸ್ ಕ್ವಶನ್ ಪೇಪರ್ ಆಗಿರುತ್ತೆ. ಸೊ ಫಸ್ಟ್ ಕ್ವಶನ್, ಸೆಕ್ಷನ್ 2 ಮಾರ್ಕ್ಸ್ ಕ್ವಶನ್. ಓಕೆ, ಫಸ್ಟ್, ವಾಟ್ ಈಸ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್? Human resource management is a process of planning, organizing, directing and controlling human resources in an organization to achieve goals efficiently. It involves activities such as recruitment, training, performance, evaluation, compensation and maintain employee relations. ಸೊ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಬಂದು ಲೈಕ್ ಒಂದು ಕಂಪ್ನಿಯಲ್ಲಿ ಅಥವಾ ಒಂದು ಆರ್ಗನೈಸೇಷನಲ್ಲಿ ನೀವೊಂದು ಪ್ಲ್ಯಾನಿಂಗ್ ಮಾಡ್ತೀರಾ, ಒಂದು ಟೀಮ್ ವರ್ಕ್ ಮತ್ತು ಒಂದು ಏನಾದರೂ ವರ್ಕ್ ಕೊಟ್ಟರೆ ಅದನ್ನ ಕಂಟ್ರೋಲಿಂಗ್ ಹೇಗೆ ವರ್ಕ್ ಮಾಡ್ತೀರಾ ಅದನ್ನ ನಾವು ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ. ಆ್ಯಂಡ್ ಇದೇನೇನು ಇನ್ವಾಲ್ವ್ ಆಗಿರುತ್ತೆ ಅಂದರೆ ಸಚ್ ಆಸ್ ಆ್ಯಕ್ಟಿವಿಟೀಸ್, ಅಂದರೆ ನೀವು ಹೈರಿಂಗ್ ಮಾಡ್ಕೊಳ್ಳೋದಾಗಿರ್ಬೋದು, ನಿಮ್ಮ ಪರ್ಫಾರ್ಮೆನ್ಸ್ ಆಗಿರ್ಬೋದು, ನಿಮ್ಮ ವರ್ಕ್ ಪರ್ಫಾರ್ಮೆನ್ಸ್, ನೀವು ಹೇಗೆ ವರ್ಕ್ ಮಾಡ್ತೀರಾ, ಟ್ರೀಟ್ ಮಾಡ್ತೀರಾ ಪರ್ಸನ್ಸ್ನ ಆ್ಯಂಡ್ ಎಂಪ್ಲಾಯೀಸ್ ಜೊತೆ ರಿಲೇಷನ್ಸ್ ಹೇಗೆ ಬಿಲ್ಡ್ ಮಾಡ್ತೀರಾ, ಇದೆಲ್ಲ ಇನ್ಕ್ಲೂಡ್ ಆಗುತ್ತೆ. ದಟ್ ಈಸ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್, ಗಿವ್ ದಿ ಮೀನಿಂಗ್ ಆಫ್ ಅಡಾಪ್ಟಿವ್ ಸ್ಟ್ರಕ್ಚರ್. An adaptive structure is a flexible organizational design that adjusts quickly to change in the environment, technology, and business needs. It allows organizations to respond effectively to new challenges, opportunities, and innovations by modifying rules, processes, and strategies as needed. ಸೊ ಅಡಾಪ್ಟಿವ್ ಸ್ಟ್ರಕ್ಚರ್ ಅಂದರೆ ಸಿಂಪಲ್ ವರ್ಡ್ ಹೇಳೋದಾದರೆ, ನೀವು ಒಂದು ನೇಚರ್ನ ಹೇಗೆ ಅಡಾಪ್ಟಿವ್ ಮಾಡ್ಕೊತೀರಾ. ಸೊ ಎಕ್ಸಾಂಪಲ್, ನೀವು ಒಂದು ಕಂಪ್ನಿಲಿ ಇರ್ತೀರ, ಆ ಕಂಪ್ನಿಲಿ ನೀವು ಹೇಗೆ ಒಂದು ವರ್ಕ್ ಪರ್ಫಾರ್ಮೆನ್ಸ್ನ ಹೇಗೆ ಅಡಾಪ್ಟಿವ್ ಮಾಡ್ಕೊಂಡು ವರ್ಕ್ ಮಾಡ್ತೀರಾ ಅದು ಇನ್ವಾಲ್ವ್ ಆಗುತ್ತೆ. ಅದು ಮೇಜರ್ಲಿ ನಿಮ್ಮ ರೋಲ್, ಪರ್ಫಾರ್ಮೆನ್ಸ್, ನೀವು ಹೇಗೆ ವರ್ಕ್ ಮಾಡ್ತೀರಾ, ಚಾಲೆಂಜಸ್ನೆಲ್ಲ ಹೇಗೆ ಫೇಸ್ ಮಾಡ್ತೀರಾ ಎಫಿಷಿಯೆಂಟ್ಲಿ ಆಗಿ, ಎಫೆಕ್ಟಿವ್ ಆಗಿ, ಅದೆಲ್ಲ ಇನ್ವಾಲ್ವ್ ಆಗುತ್ತೆ. ದಟ್ ಈಸ್ ಅಡಾಪ್ಟಿವ್ ಸ್ಟ್ರಕ್ಚರ್. ನೆಕ್ಸ್ಟ್, ಡಿಫೈನ್ ರಿಕ್ರೂಟ್ಮೆಂಟ್. ಅಕಾರ್ಡಿಂಗ್ ಟು Edwin B. Filippo, recruitment is the process of searching for prospective employees and stimulating them to apply for jobs in the organizations. So recruitment is nothing but HR. ಸೊ ಅದು ಹ್ಯೂಮನ್ ರಿಸೋರ್ಸ್ ರಿಕ್ರೂಟ್ಮೆಂಟ್ ಅಂತ ಹೇಳಿದ್ರೆ, ನೀವೊಂದು ರಿಕ್ರೂಟ್ಮೆಂಟ್ ಪೊಸಿಷನ್ಸ್ ಇರುತ್ತೆ ಕಂಪ್ನಿಯಲ್ಲಿ. ಅವ್ರು ಏನು ಮಾಡ್ತಾರೆ, ಯೂಶ್ವಲಿ ಟ್ರೈನಿಂಗ್ ಕೊಡ್ತಾರೆ, ಪರ್ಸನ್ಸ್ನ ಹೈರ್ ಮಾಡ್ತಾರೆ ಆರ್ಗನೈಸೇಷನ್ಗೆ, ಆ ಯಾವ ರೋಲ್ಗೆ ಸಿಮ್ಯುಲೇಟ್ ಆಗುತ್ತೆ ಮತ್ತು ಜಾಬ್ನೆಲ್ಲ ಅಪ್ಲೈ ಮಾಡ್ತಾರೆ. ಸೊ ದಟ್ ಈಸ್ ಎ ರಿಕ್ರೂಟ್ಮೆಂಟ್. ನೆಕ್ಸ್ಟ್, ವಾಟ್ ಈಸ್ ಬೆಂಚ್ ಮಾರ್ಕಿಂಗ್? Benchmarking is the process of comparing an organization's performance, practices or processes with those of leading organizations or industry standards to identify gaps and improve efficiency. It helps a company learn from the best practice of others to enhance its own performance and competitiveness. ಬೆಂಚ್ಮಾರ್ಕಿಂಗ್ ಅಂದರೆ ಇದೊಂದು ಆರ್ಗನೈಸೇಷನ್ ಪರ್ಫಾರ್ಮೆನ್ಸ್ ಆಗಿರುತ್ತೆ. ನೀವು ಹೇಗೆ ಒಂದು ವರ್ಕ್ ಮೇಲೆ ಪ್ರೊಸೆಸ್ ಮಾಡ್ತೀರಾ, ಪ್ರಾಕ್ಟೀಸಸ್ ಮಾಡ್ತೀರಾ ಥ್ರೂ ಔಟ್ ದಿ ಇಂಡಸ್ಟ್ರಿಯಲ್. ಲೈಕ್ ಈಗ ನೀವು ಏನಾದ್ರು ವರ್ಕ್ ಮಾಡ್ತೀರಾ, ಮೋರ್ ಎಫಿಷಿಯನ್ಸಿಯಾಗಿ ವರ್ಕ್ ಮಾಡ್ತೀರಾ, ಅದನ್ನು ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತೀರಾ, ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ದಟ್ ಈಸ್ ಕಾಲ್ಡ್ ಬೆಂಚ್ ಮಾರ್ಕಿಂಗ್. ನೆಕ್ಸ್ಟ್, ವಾಟ್ ಡು ಯು ಮೀನ್ ಬೈ ಜಾಬ್ ಅನಾಲಿಸಿಸ್? Job analysis refers to the systematic process of collecting, analyzing, documenting information about a job. It involves identifying the duties, responsibilities, required skills, qualification, and working conditions of a particular job. ಸೊ ಜಾಬ್ ಅನಾಲಿಸಿಸ್ ಅಂದರೆ ನೀವೊಂದು ಪ್ರೋಸೆಸ್ನ ಹೇಗೆ ಕಲೆಕ್ಟ್ ಮಾಡ್ಕೊತೀರಾ, ಅಡಾಪ್ಟ್ ಮಾಡ್ಕೊತೀರಾ, ಅದೆಲ್ಲ ಜಾಬ್ ಅನಾಲಿಸಿಸ್ ಆಗುತ್ತೆ. ಸೊ ಈಗ ನೀವು ಜಾಬ್ ಅನಾಲಿಸಿಸ್, ಈಗ ಒಂದು ಎಕ್ಸಾಂಪಲ್, ಒಂದು ರೋಲ್ಗೆ ವೇಕೆನ್ಸಿ ಇರುತ್ತೆ, ಅದ್ರಲ್ಲಿ ನೀವೇನು ಮಾಡ್ತೀರಾ, ಅದು ಅನಲೈಸ್ ಮಾಡ್ತೀರಾ, ಯಾವ ರೋಲ್ ಸೂಟ್ ಆಗುತ್ತೆ ನಮಗೆ ಅಂತ. ಅದಕ್ಕೆಲ್ಲ ಏನೇನು ನಮಗೆ ಕ್ವಾಲಿಟೀಸ್ ಬೇಕೋ ಅದನ್ನೆಲ್ಲ ಬಿಲ್ಡ್ ಮಾಡ್ಕೊಳ್ತೀರಾ. ಅದೇ ಹೇಳಿರೋದು ಡ್ಯೂಟೀಸ್, ರೆಸ್ಪಾನ್ಸಿಬಿಲಿಟೀಸ್, ಸ್ಕಿಲ್ಸ್, ಕ್ವಾಲಿಫಿಕೇಷನ್ಸ್ ಫಾರ್ ವರ್ಕಿಂಗ್ ಪರ್ಟಿಕ್ಯುಲರ್ ಜಾಬ್. ದಟ್ ಈಸ್ ಕಾಲ್ಡ್ ಜಾಬ್ ಅನಾಲಿಸಿಸ್. ಒಂದು ಜಾಬ್ಗೆ ನಿಮ್ಗೆ ಏನೇನು ರೆಸ್ಪಾನ್ಸಿಬಿಲಿಟೀಸ್ ಬೇಕು, ಏನೇನು ಕ್ವೈರೀಸ್ ಬೇಕು, ಅದೆಲ್ಲ ಇರೋದನ್ನೇ ಜಾಬ್ ಅನಾಲಿಸಿಸ್ ಅಂತ ಕರೀತಾರೆ. ನೆಕ್ಸ್ಟ್, ವಾಟ್ ಡು ಯು ಮೀನ್ ಬೈ ಇನ್ಫಾರ್ಮಲ್ ಆರ್ಗನೈಸೇಷನ್? ಸೊ ಇನ್ಫಾರ್ಮಲ್ ಆರ್ಗನೈಸೇಷನ್ refers to a network of social and personal relations that develops naturally among employees within an organization. It is not officially defined as structured but arises from interactions, friends and shared interests at the workplace. So informal organization ಬಂದು ಅಂದರೆ ಒಂದು ಪ್ಲ್ಯಾಟ್ಫಾರ್ಮ್ ಇರುತ್ತೆ. ಎಕ್ಸಾಂಪಲ್, ಸೋಷಲ್ ಆರ್ ಪರ್ಸ್ನಲ್ ರಿಲೇಷನ್ಶಿಪ್ ಆಗಿರ್ಬೋದು. ಆ ಪ್ಲ್ಯಾಟ್ಫಾರ್ಮಲ್ಲಿ ನೀವು ಹೇಗೆ ಬಿಹೇವ್ ಮಾಡ್ತೀರಾ, ಅಂದರೆ ನೀವು ಹೇಗೆ ಗೆಸ್ಚರ್ ಮತ್ತು ಹೇಗೆ ಟ್ರೀಟ್ ಮಾಡ್ತೀರಾ ಪರ್ಸನ್ಸ್ನ, ಹೇಗೆ ಇಂಟ್ರ್ಯಾಕ್ಷನ್ ಮಾಡ್ತೀರಾ, ಲೈಕ್ ಕೊಲೀಗ್ಸ್ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಆಗಿರ್ಬೋದು, ಅವ್ರ ಜೊತೆ ಹೇಗೆ ಇಂಟ್ರ್ಯಾಕ್ಟ್ ಮಾಡ್ತೀರಾ ವರ್ಕ್ ಪ್ಲೇಸಲ್ಲಿ ಅನ್ನೋದೇ ಇನ್ಫಾರ್ಮಲ್ ಆರ್ಗನೈಸೇಷನ್ ಆಗಿರುತ್ತೆ. ನೆಕ್ಸ್ಟ್,
Mention to unethical practices in recruitment, that is nepotism, that favoring relatives, discrimination based on gender, caste and etc. ಲೈಕ್ ಅನ್ಎಥಿಕಲ್ ಪ್ರಾಕ್ಟೀಸಸ್ ಇನ್ ರಿಕ್ರೂಟ್ಮೆಂಟ್ ಒಳ್ಳೇದಲ್ಲ ಅನ್ನೋ ಥರ. ಸೊ ನೆಪೋಟಿಸಮ್ ಅಂದರೆ ಫೇವ್ರೆಟಿಸಮ್. ಈಗ ನಿಮ್ಮ ಫೇವ್ರೆಟ್ ತೋರಿಸ್ತಾರೆ, ಅವರು ಅವ್ರಿಗೆ ಹೈಕ್ ಕೊಡೋಣ, ಲೈಕ್ ಅವ್ರನ್ನ ಟಿ ಎಲ್ ಮಾಡೋಣ, ಎಚ್ ಆರ್ ಮಾಡೋಣ ಅನ್ನೋ ಥರ, ಅದು ನೆಪೋಟಿಸಮ್ ಆಗಿರುತ್ತೆ. ಡಿಸ್ಕ್ರಿಮಿನೇಷನ್ ಬೇಸ್ಡ್ ಆನ್ ಜೆಂಡರ್, ಸೊ ಇವ್ರ ಕೈಲಿ ಆಗೆಲ್ಲ ವರ್ಕ್ ಮಾಡೋಕ್ಕೆ ಅನ್ನೋ ಥರ, ದಟ್ ಈಸ್ ಡಿಸ್ಕ್ರಿಮಿನೇಷನ್. ಸೊ ವಾಟ್ ಈಸ್ ಎಚ್ ಆರ್ ಆಡಿಟ್? HR audit refers to a systematic examination and evaluation of an organization, human resources, policies, procedures and practices. It helps in assigning whether HR activities are effective, complement with laws and aligned with organizational goals. ಸೊ HR audit ಬಂದು ಇದು ಸಿಸ್ಟಮೆಟಿಕಲ್ ಎಕ್ಸಾಮಿನೇಷನ್ ಆ್ಯಂಡ್ ಒಂದು ಪ್ರೋಗ್ರಾಮ್ ಇರುತ್ತೆ. ಹೇಗೆ ನೀವು ವರ್ಕ್ ಮಾಡ್ತೀರಾ, ಪಾಲಿಸೀಸ್ನ, ಪ್ರೊಸೀಜರ್ಸ್ ಆ್ಯಂಡ್ ಪ್ರಾಕ್ಟೀಸಸ್ ಮಾಡ್ತೀರಾ. ಇದು ಬಂದು HR ಆ್ಯಕ್ಟಿವಿಟೀಸಸ್ ಆಗಿರುತ್ತೆ. ಲೈಕ್ ಹೇಗೆ ನೀವು ಎಂಪ್ಲಾಯಿನ ಹೈರ್ ಮಾಡ್ತೀರಾ, ಹೇಗೆ ಒಂದು ಫುಲ್ ಆರ್ಗನೈಸೇಷನ್ನ ಮೇಂಟೈನ್ ಮಾಡ್ತೀರಾ, ಹೇಗೆ ನೀವು ಕಂಟ್ರೋಲ್ ಮಾಡ್ತೀರಾ, ದಟ್ ಈಸ್ ಕಾಲ್ಡ್ HR audit. Next one, what is talent management? Talent management refers to the process of attracting, developing, retaining and utilizing skilled employees in an organization. It focuses on ensuring that the organization has the right people with the right skills at the right time of achieving its objectives. ಟ್ಯಾಲೆಂಟ್ ಮ್ಯಾನೇಜ್ಮೆಂಟ್ ಬಂದು ನೀವು ಟ್ಯಾಲೆಂಟ್ನ ಹೇಗೆ ಒಂದು ಆರ್ಗನೈಸೇಷನಲ್ಲಿ ಡೆವಲಪ್ ಮಾಡ್ಕೊತೀರ, ಯಾವಾಗ ಅಂದರೆ ರೈಟ್ ಪ್ಲೇಸಲ್ಲಿ ರೈಟ್ ಟೈಮಲ್ಲಿ ಯುಟಿಲೈಸ್ ಮಾಡ್ಕೊಂಡು ಆ ನಾಲೆಜ್ನ ನೀವು ಒಂದು ಪರ್ಸನ್ಸ್ ಶೇರ್ ಮಾಡಿದಾಗ ಸೊ ದೇ ವಿಲ್ ಅಪ್ರಿಷಿಯೇಟ್ ಯು. ಸೊ ಓಕೆ ಈ ಥರ ಹಾಗೆ ಹೇಗೆ ಅಂತ, ದಟ್ ಈಸ್ ಕಾಲ್ಡ್ ಆಸ್ ಎನ್ ಟ್ಯಾಲೆಂಟ್ ಮ್ಯಾನೇಜ್ಮೆಂಟ್. ಇಲ್ಲಿ ಹೇಳ್ತಿದ್ದಾರೆ ಅಟ್ರಾಕ್ಟಿಂಗ್, ಡೆವಲಪಿಂಗ್, ರಿಟೈನಿಂಗ್ ಆ್ಯಂಡ್ ಎನ್ಶೂರಿಂಗ್ ದಟ್ ದ ಆರ್ಗನೈಸೇಷನ್ ಹ್ಯಾಸ್ ದಿ ರೈಟ್ ಪೀಪಲ್ ವಿತ್ ದಿ ರೈಟ್ ಸ್ಕಿಲ್ಸ್. ಸೊ ಆವಾಗ ನೀವು ಎಕ್ಸ್ಪ್ಲೈನ್ ಮಾಡಿದಾಗ ನಿಮಗೆ ರೈಟ್ ಸ್ಕಿಲ್ ಇದೆ ಅನ್ನೋ ಥರ ಅದು ಡೆವಲಪ್ ಆಗುತ್ತೆ. ಮೆನ್ಷನ್ ಟು ಕ್ವಾಲಿಟೀಸ್ ಆಫ್ ಎನ್ HR ಮ್ಯಾನೇಜರ್: ಗುಡ್ ಕಮ್ಯುನಿಕೇಷನ್ ಸ್ಕಿಲ್, ಲೀಡರ್ಶಿಪ್ ಎಬಿಲಿಟಿ. ಸೊ ಇವೆರಡು ಇರಬೇಕಾದ್ರೆ 2 ಕ್ವಾಲಿಟೀಸ್ ಕೇಳಿದ್ದಾರೆ, ನೀವು 4 ಆದರೂ ಮಾಡಿ, 3 ಆದರೂ ಮೆನ್ಷನ್ ಮಾಡಿ HR ಮ್ಯಾನೇಜರ್. ನೆಕ್ಸ್ಟ್ ಸೆಕ್ಷನ್ B, 8 ಮಾರ್ಕ್ಸ್ ಕ್ವಶನ್. ಸೊ ನಾನು ಬರೀ ಪಾಯಿಂಟ್ಸ್ ಮಾತ್ರ ಹೇಳ್ಕೊಂಡು ಹೋಗ್ತೀನಿ ಏನೇನಿದೆ ಅಂತ. ಸೊ ಎಕ್ಸ್ಪ್ಲನೇಷನ್ ನೀವೇ ಇಲ್ಲಿ ನೋಡ್ಬೋದು. ಡಿಸ್ಕಸ್ ದಿ ವೇರಿಯಸ್ ಸ್ಟೆಪ್ಸ್ ಇನ್ ಟ್ರೈನಿಂಗ್ ಪ್ರೋಸೆಸ್. ಸೊ ಇಲ್ಲಿ 8 ಮಾರ್ಕ್ಸ್ಗೆ ನೀವು ಏನು ಮಾಡಿ ಅಂತ ಹೇಳಿದ್ರೆ ಮೀನಿಂಗ್ ಬರೀ, ಟ್ರೈನಿಂಗ್ ಪ್ರೋಸೆಸ್ ಅಂತ ಹೇಳಿ. ಅದು ಏನದು ಸ್ಟೆಪ್ಸ್ ಅಂತ ಕೇಳಿದಲ್ಲ, ಆ ಸ್ಟೆಪ್ಸ್ನ ಬರೆದು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಸ್ಟೆಪ್ಸ್ ಇನ್ ಟ್ರೈನಿಂಗ್ ಪ್ರೋಸೆಸ್ ಬಂದು ಮೀನಿಂಗ್. ಟ್ರೈನಿಂಗ್ ಪ್ರೋಸೆಸ್ ಅಂದರೆ ಏನು ಅಂತ ಹೇಳಿದ್ರೆ, ಟ್ರೈನಿಂಗ್ ಇಸ್ ದಿ ಪ್ರೋಸೆಸ್ ಆಫ್ ಎನ್ಹಾನ್ಸಿಂಗ್ ದಿ ನಾಲೆಜ್, ಸ್ಕಿಲ್ಸ್ ಆ್ಯಂಡ್ ಎಬಿಲಿಟೀಸ್ ಆಫ್ ಎಂಪ್ಲಾಯೀಸ್ ಟು ಇಂಪ್ರೂವ್ ದ ಪರ್ಫಾರ್ಮೆನ್ಸ್ ಆ್ಯಂಡ್ ಎಫಿಷಿಯನ್ಸಿ ಇನ್ ದ ಆರ್ಗನೈಸೇಷನ್. ದಟ್ ಈಸ್ ಕಾಲ್ಡ್ ಟ್ರೈನಿಂಗ್ ಪ್ರೋಸೆಸ್. ಸೊ ಸ್ಟೆಪ್ಸ್ ಇನ್ ಟ್ರೈನಿಂಗ್ ಪ್ರೋಸೆಸ್ ಬಂದು ಫಸ್ಟ್ ಒನ್, ಐಡೆಂಟಿಫಿಕೇಷನ್ ಆಫ್ ಟ್ರೈನಿಂಗ್ ನೀಡ್ಸ್, ಸೆಟ್ಟಿಂಗ್ ಟ್ರೈನಿಂಗ್ ಆಬ್ಜೆಕ್ಟಿವ್ಸ್, ಡಿಸೈನಿಂಗ್ ದಿ ಟ್ರೈನಿಂಗ್ ಪ್ರೋಗ್ರಾಮ್, ಸೆಲೆಕ್ಷನ್ ಆಫ್ ಟ್ರೈನೀಸ್, ಸೆಲೆಕ್ಷನ್ ಆಫ್ ಟ್ರೈನರ್ಸ್, ಚೂಸಿಂಗ್ ಟ್ರೈನಿಂಗ್ ಮೆಥಡ್ಸ್, ಇಂಪ್ಲಿಮೆಂಟೇಷನ್ ಆಫ್ ಟ್ರೈನಿಂಗ್ ಪ್ರೋಗ್ರಾಮ್, ಎವಲ್ಯೂಷನ್ ಆಫ್ ಟ್ರೈನಿಂಗ್ ಎಫೆಕ್ಟಿವ್ನೆಸ್, ಫಾಲೋ ಅಪ್ ಆ್ಯಂಡ್ ಫೀಡ್ಬ್ಯಾಕ್. ಇದೇನಿಲ್ಲ, ಲೈಕ್ ಅಂದರೆ ನೀವು ಟ್ರೈನಿಂಗ್ ಪ್ರೋಸೆಸ್ ಹೇಗೆ ತೊಗೊತೀರಾ, ಫಸ್ಟ್ ಐಡೆಂಟಿಫಿಕೇಷನ್ ಆಫ್ ಟ್ರೈನಿಂಗ್ ನೀಡ್ಸ್ ಅಂದರೆ ನಿಮ್ಗೆ ಏನೇನು ನೀಡ್ಸ್ ಬೇಕಾಗುತ್ತೆ, ಫೀಡ್ಬ್ಯಾಕ್ ಅದೆಲ್ಲ ತೊಗೊತೀರಾ. ಸೆಟ್ಟಿಂಗ್ ಟ್ರೈನಿಂಗ್ ಆಬ್ಜೆಕ್ಟಿವ್ಸ್ ಅಂದರೆ ಫಸ್ಟ್ ಈಗ ಟ್ರೈನಿಂಗ್ ಮಾಡ್ತಿರ್ತಿರಲ್ಲ ಅದರಲ್ಲಿ ಏನೇನು ಆಬ್ಜೆಕ್ಟಿವ್ಸ್ ಇರಬೇಕು ಅಂತ ಎಲ್ಲ ಇದು ಮಾಡ್ಕೊತೀರಾ. ಸೊ ಇಲ್ಲಿ ಎಕ್ಸ್ಪ್ಲನೇಷನ್ ಇದೆ, ಯು ಕ್ಯಾನ್ ಸಿ ಇಟ್. ಐ ವಿಲ್ ಜಸ್ಟ್ ಎಕ್ಸ್ಪ್ಲೈನ್ ಓನ್ಲಿ ಪಾಯಿಂಟ್ಸ್. ಸೊ ನೆಕ್ಸ್ಟ್ ಕ್ವಶನ್, ಡಿಸ್ಕಸ್ ದಿ ಕಾಸಸ್ ಆಫ್ ಎಂಪ್ಲಾಯೀಸ್ ಗ್ರೀವಿಯನ್ಸ್ ಅಟ್ ವರ್ಕ್ ಪ್ಲೇಸ್. ಸೊ ಲೈಕ್ ಈಗ ನೀವು ವರ್ಕ್ ಮಾಡ್ತಿದ್ದೀರಾ, ಅಲ್ಲಿ ನಿಮ್ಗೇನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ, ಲೈಕ್ ಏನಾದರೂ ಅನ್ಕಂಫರ್ಟಬಲ್ ಫೀಲ್ ಆದರೆ ಅದು ಗ್ರೀವಿಯನ್ಸ್ ಅಂತ ಕರೀತಾರೆ. ದಟ್ ಈಸ್ ಕಾಲ್ಡ್ ವರ್ಕ್ ಪ್ಲೇಸ್. ಸೊ ಮೀನಿಂಗ್ ಸೇಮ್ ಆಸ್ ಇಟ್ ಈಸ್. ಎಂಪ್ಲಾಯಿ ಗ್ರೀವಿಯನ್ಸ್ ರೆಫರ್ಸ್ ಟು a dissatisfaction, complaint or feeling of injustice experienced by an employee in the workplace regarding job condition, policies or treatment. ಅವ್ರು ಹೇಗೆ ನಿಮ್ಮ ಜೊತೆ ಟ್ರೀಟ್ ಮಾಡ್ತಾರೆ ಹೇಳಿದ್ನಲ್ವಾ, ಅನ್ಕಂಫರ್ಟಬಲ್, ಲೈಕ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆ ಥರ ಫೀಲಿಂಗ್ ಮಾಡೋದು ಗ್ರೀವಿಯನ್ಸ್ ಅಟ್ ವರ್ಕ್ ಪ್ಲೇಸ್ ಅಂತ ಕರೀತಾರೆ. ಸೊ ಕಾಸಸ್ ಏನಿದೆ ಇದೆ ನೋಡೋಣ. ಪೂರ್ ವರ್ಕಿಂಗ್ ಕಂಡೀಷನ್ಸ್, ಲೋ ವೇಜಸ್ ಆ್ಯಂಡ್ ಬೆನಿಫಿಟ್, ಅನ್ಫೇರ್ ಟ್ರೀಟ್ಮೆಂಟ್, ಲ್ಯಾಕ್ ಆಫ್ ಕಮ್ಯುನಿಕೇಷನ್, ಜಾಬ್ ಇನ್ಸೆಕ್ಯೂರಿಟಿ, workload and work pressure, poor supervision, lack of recognition and promotion opportunities, violation of company policies. So ಇದಿಷ್ಟು ಕಾಸಸ್ ಆಫ್ ಎಂಪ್ಲಾಯಿ ಗ್ರೀವಿಯನ್ಸ್ ಆಗಿರುತ್ತೆ. ಸೊ ಎಕ್ಸ್ಪ್ಲನೇಷನ್ ನೋಡ್ಬೋದು, ನಾನು ಪಾಯಿಂಟ್ಸ್ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ದಿ ರೋಲ್ ಆಫ್ HR ಮ್ಯಾನೇಜರ್ ಇನ್ ಎನ್ಶೂರಿಂಗ್ ಆರ್ಗನೈಸೇಷನ್ ಸಕ್ಸಸ್. ಮೀನಿಂಗ್. ಸೊ HR ಮ್ಯಾನೇಜರ್ ಮೀನಿಂಗ್ ಬಂದು, ಆ್ಯನ್ HR ಮ್ಯಾನೇಜರ್ ಪ್ಲೇಸ್ ಎ ಕ್ರೂಷಿಯಲ್ ರೋಲ್ ಇನ್ ಮ್ಯಾನೇಜಿಂಗ್ human resources effectively to achieve organization goals. They ensure that the right people are recruited,
ಡೆವಲಪ್ಡ್ ಮೋಟಿವೇಟೆಡ್ ಆ್ಯಂಡ್ ರಿಟೈನ್ ಟು ಇಂಪ್ರೂವ್ ಓವರಾಲ್ ಪರ್ಫಾರ್ಮೆನ್ಸ್ ಆ್ಯಂಡ್ ಪ್ರೊಡಕ್ಟಿವಿಟಿ. ಸೊ ಎಚ್ ಆರ್ ಮ್ಯಾನೇಜರ್ ರೋಲ್ ಬಂದು ಅವರೊಂದು ಬೇಸಿಕ್ ಪ್ರಾಪರ್ ಮ್ಯಾನೇಜರ್ ಆಗಿರ್ತಾರೆ. ಅವರು ಏನಂದರೆ ಹೈರಿಂಗ್ ಮಾಡಬೇಕು, ಎಫೆಕ್ಟಿವ್ಲಿ ಪ್ರಾಪರ್ ಎಂಪ್ಲಾಯೀಸ್ನ ನಾವು ಸೆಲೆಕ್ಟ್ ಮಾಡಿದ್ದೀವಿ ಅಂತ ನೋಡ್ಕೊಬೇಕಾಗತ್ತೆ. ಆ್ಯಂಡ್ ಸಮ್ಟೈಮ್ಸ್ ದೇ ವಿಲ್ ಮೋಟಿವೇಟ್ ದ ಅದರ್ ಪರ್ಸನ್ಸ್ ಆ್ಯಂಡ್ ಪ್ರೊಡಕ್ಟಿವಿಟಿ ಎಲ್ಲ ನೋಡ್ಕೊಬೇಕಾಗತ್ತೆ ಆ್ಯಸ್ ಎ ಎಚ್ ಆರ್ ಮ್ಯಾನೇಜರ್ ಇನ್ ದಿ ಆರ್ಗನೈಸೇಷನ್. ಸೊ ರೋಲ್ಸ್ ಆಫ್ ಎಚ್ ಆರ್ ಮ್ಯಾನೇಜರ್ ಬಂದು ರಿಕ್ರೂಟ್ಮೆಂಟ್ ಆ್ಯಂಡ್ ಸೆಲೆಕ್ಷನ್. ಸೊ ಅವರು ಯೂಶ್ವಲಿ ಮ್ಯಾನೇಜರ್ಸ್ ಅಂದರೆ ಎಂಪ್ಲಾಯೀಸ್ನೆಲ್ಲ ಇಂಟರ್ವ್ಯೂಸ್ ಎಲ್ಲ ಅಟೆಂಡ್ ಮಾಡಿದಾಗ ಸೆಲೆಕ್ಷನ್ ಮಾಡ್ತಾರೆ. ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್, ಅವ್ರಿಗೆ ಟ್ರೈನಿಂಗ್ ಕೊಡ್ತಾರೆ. ಸೊ ಲೈಕ್ ಜಾಬ್ ಸ್ಕಿಲ್ಸ್ ಬೇಸ್ಡ್ ಮೇಲೆ. ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್, ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಎಲ್ಲ ಪ್ರೊಡಕ್ಟಿವಿಟಿನ ರನ್ ಮಾಡ್ತಾರೆ. ನೆಕ್ಸ್ಟ್ ಎಂಪ್ಲಾಯಿ ಮೋಟಿವೇಶನ್ಸ್. ಸೊ ಎಂಪ್ಲಾಯಿ ಏನಾದರೂ ವರ್ಕ್ ಮಾಡೋಕ್ಕಾಗಿಲ್ಲ ಅಂದಾಗ ಮೋಟಿವೇಟ್ ಮಾಡ್ತಾರೆ. ಸೊ ದಿಸ್ ಕ್ಯಾನ್ ಹೆಲ್ಪ್ ಟು ದ ಆರ್ಗನೈಸೇಷನ್ ಟು ವರ್ಕ್ ಮೋರ್ ಎಫಿಷಿಯೆಂಟ್ಲಿ. ಮೇಂಟೈನಿಂಗ್ ಎಂಪ್ಲಾಯಿ ರಿಲೇಷನ್ಸ್, ಪಾಲಿಸಿ ಫಾರ್ಮುಲೇಷನ್ ಆ್ಯಂಡ್ ಇಂಪ್ಲಿಮೇಷನ್, ಎನ್ಶೂರಿಂಗ್ ಲೀಗಲ್ ಕಾಂಪ್ಲೈನ್ಸ್, ಬಿಲ್ಡಿಂಗ್ ಆರ್ಗನೈಸೇಷನಲ್ ಕಲ್ಚರ್, talent retention. So next question, give the meaning of transfer and state the reasons. ಸೊ ಟ್ರಾನ್ಸ್ಫರ್ ಇಸ್ ನಥಿಂಗ್ ಬಟ್ ಲೈಕ್ ಏನಾದರೂ ನೀವು ಜಾಬ್ ಚೆನ್ನಾಗಿ ಮಾಡ್ತಿದ್ದೀರಾ ಅಂತ ಅಂದರೆ ಒಂದು ಆರ್ಗನೈಸೇಷನಲ್ಲಿ ಲೈಕ್ ಟ್ರಾನ್ಸ್ಫರ್ ಕೊಟ್ಟು ಬೇರೆ ಸ್ಟೇಟ್ ಅಥವಾ ಬೇರೆ ಬ್ರ್ಯಾಂಚಿಗೆ ನಿಮ್ಮನ್ನ ಪ್ರಮೋಷನ್ ಮಾಡ್ಬೋದು. ದಟ್ ಈಸ್ ಕಾಲ್ಡ್ ಟ್ರಾನ್ಸ್ಫರ್. ಟ್ರಾನ್ಸ್ಫರ್ ರೆಫರ್ಸ್ ಟು ದ ಮೂವ್ಮೆಂಟ್ ಆಫ್ ಎಂಪ್ಲಾಯ್ ಫ್ರಮ್ ಒನ್ ಜಾಬ್ ಡಿಪಾರ್ಟ್ಮೆಂಟ್ ಆರ್ ಲೊಕೇಶನ್ or position to another within the same organization without any significant change in salary or rank. ನಾನು ಹೇಳಿದ್ನಲ್ಲ, ಸ್ಟೇಟಿಗೆ ಇದು ಮಾಡ್ಬೋದು, ಬ್ರ್ಯಾಂಚಿಗಾದರೂ ಅವರು ರೆಫರ್ ಮಾಡ್ಬೋದು. ಸ್ಯಾಲ್ರಿ ಸೇಮ್ ಇರುತ್ತೆ, ರ್ಯಾಂಕು ಸಹ ಸೇಮ್ ಇರುತ್ತೆ. ನೀವು 12th ಪೊಸಿಷನ್ ಇದ್ದೀರಾ ಆ್ಯಸ್ ಎ ಲೈಕ್ ಎಂಪ್ಲಾಯಿ. ಸೊ 11th ಪೊಸಿಷನ್ ಬಂದು ನೀವು ಮ್ಯಾನೇಜರ್ ಪೋಸ್ಟ್ ಆರ್ TL ಪೋಸ್ಟ್, ಈ ಥರ ಸೇಮ್ ಸ್ಯಾಲ್ರಿ ಬಟ್ ಡಿಫ್ರೆಂಟ್ ಪೊಸಿಷನ್ ಮಾಡ್ಬೋದು ಡಿಫ್ರೆಂಟ್ ಬ್ರ್ಯಾಂಚಿಗೆ. ರೀಸನ್ಸ್ ಫಾರ್ ಟ್ರಾನ್ಸ್ಫರ್: ಆರ್ಗನೈಸೇಷನಲ್ ರಿಕ್ವೈರ್ಮೆಂಟ್ಸ್, employee development, to correct wrong placement, to avoid conflicts, health reasons, workload balancing, disciplinary reasons, employee request to improve efficiency. So ಇದಿಷ್ಟು ಟ್ರಾನ್ಸ್ಫರ್ ರೀಸನ್ಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್, ಡಿಸ್ಕಸ್ ವೇರಿಯಸ್ ಟೈಪ್ಸ್ ಆಫ್ ಕಾಂಪರೇಟಿವ್ ಮ್ಯಾನೇಜ್ಮೆಂಟ್ ಸ್ಟೈಲ್. ಸೊ ಮೀನಿಂಗ್, comparative management styles refers to different approaches and methods adopted by managers to lead, direct and control employees. These styles vary based on decision making authority and employee involvement. ಸೊ ಕಾಂಪರೇಟಿವ್ ಮ್ಯಾನೇಜ್ಮೆಂಟ್ ಬಂದು ಲೈಕ್ ನೀವು ಹೇಗೆ ವರ್ಕ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮ್ಯಾನೇಜರ್ಸ್ ಟು ಲೀಡ್, ಡೈರೆಕ್ಟ್ ಆ್ಯಂಡ್ ಕಂಟ್ರೋಲ್ ಎಂಪ್ಲಾಯೀಸ್ನ ನೀವು ಸಮ್ಟೈಮ್ಸ್ ಎಂಪ್ಲಾಯೀಸ್ನ ಕಂಟ್ರೋಲ್ ಮಾಡಬೇಕಾಗುತ್ತೆ. ಇದು ಡೈರೆಕ್ಟ್ ಅಪ್ರೋಚ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಕಾಂಪರೇಟಿವ್ ಮ್ಯಾನೇಜ್ಮೆಂಟ್ ಸ್ಟೈಲ್ಸ್. ಟೈಪ್ಸ್ ಆಫ್ ಕಾಂಪರೇಟಿವ್ ಮ್ಯಾನೇಜ್ಮೆಂಟ್ ಸ್ಟೈಲ್ಸ್ ಬಂದು autocratic style, democratic style, laissez-faire style, participative style, bureaucratic style, transformational style, transaction style, situational style, patternatical style. ಸೊ ಎಕ್ಸ್ಪ್ಲೇಷನ್ ಇಲ್ಲ ಇದೆ, ನೀವು ನೋಡ್ಕೊಬೋದು. ಜಸ್ಟ್ ಐ ವಿಲ್ ಮೆನ್ಷನ್ ದಿ ಪಾಯಿಂಟ್ಸ್. ಸೊ ಇದಿಷ್ಟು 8 ಮಾರ್ಕ್ಸ್ ಆಗಿರುತ್ತೆ. ನೆಕ್ಸ್ಟ್ 12 ಮಾರ್ಕ್ಸ್. ಸೊ ಎಕ್ಸ್ಪ್ಲೇನ್ ದಿ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಸೆಲೆಕ್ಷನ್ ಪ್ರೋಸೆಸ್. ಸೊ ಮೀನಿಂಗ್, ಸೊ ಎಲ್ಲದಕ್ಕೂ ಅಷ್ಟೇ, ಈವನ್ 8 ಮಾರ್ಕ್ಸ್ ಆಗಿರ್ಬೋದು 12 ಮಾರ್ಕ್ಸ್ ಆಗಿರ್ಬೋದು, ಮೀನಿಂಗ್ ಬರೆದು ಎಕ್ಸ್ಪ್ಲೇನ್ ಮಾಡಿ. ಸೊ ಮೀನಿಂಗ್, ಸೆಲೆಕ್ಷನ್ ಪ್ರೋಸೆಸ್ ರೆಫರ್ಸ್ ಟು ದ ಸಿಸ್ಟಮ್ಯಾಟಿಕ್ ಪ್ರೊಸೀಜರ್ ಆಫ್ ಚೂಸಿಂಗ್ ದಿ ಮೋಸ್ಟ್ ಸೂಟಬಲ್ ಕ್ಯಾಂಡಿಡೇಟ್ ಫ್ರಮ್ ಪೂಲ್ ಆಫ್ ಅಪ್ಲಿಕೇಶನ್ ಫಾರ್ ಎ ಪರ್ಟಿಕ್ಯುಲರ್ ಜಾಬ್. ಇಟ್ ಇನ್ವಾಲ್ವ್ಸ್ ಎವ್ಯಾಲ್ಯೂಯೇಟಿಂಗ್ ಕ್ಯಾಂಡಿಡೇಟ್ಸ್ ಕ್ವಾಲಿಫಿಕೇಷನ್, ಸ್ಕಿಲ್ಸ್, experience and personality to ensure the right fit between the job requirements and the individual. ಸೊ ಸೆಲೆಕ್ಷನ್ ಪ್ರೊಸೆಸ್ ಅಂದರೆ ನೀವು ಒಂದು ಆರ್ಗನೈಸೇಷನ್ ಇರ್ತೀರ, ನೀವು ಒಂದು ರೈಟ್ ಕ್ಯಾಂಡಿಡೇಟ್ನ ಆ್ಯಸ್ ಎ HR ಆಗಿರ್ಬೋದು, ಆ್ಯಸ್ ಎ ಮ್ಯಾನೇಜರ್ ಆಗಿರ್ಬೋದು, ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡ್ತಿದ್ದೀರಾ ಒಂದು ಪ್ರೊಸೀಜರಲ್ಲಿ. ಲೈಕ್ ಅಪ್ಲಿಕೇಶನ್ಸ್ ಆಗಿರ್ಬೋದು, ಅಪ್ಲಿಕೇಶನ್ಸ್ ಹಾಕಿ ಅವ್ರಿಗೆ ಬೆಟರ್ ಕ್ವಾಲಿಫಿಕೇಷನ್ ಇದೆಯಾ, ಸ್ಕಿಲ್ಸ್ ಇದೆಯಾ, ಏನೇನು ಅದರ್ ಆ್ಯಕ್ಟಿವಿಟೀಸ್ ಇದೆ ಸ್ಕಿಲ್ಸಲ್ಲಿ, ಅದೆಲ್ಲ ನೋಡಿ ಸೆಲೆಕ್ಷನ್ ಮಾಡ್ತೀರಾ. ಸೊ ಸ್ಟೆಪ್ಸ್ ಏನೇನಿರುತ್ತೆ ಅಂತ ಅಂದರೆ, ಪ್ರಿಲಿಮಿನರಿ ಇಂಟರ್ವ್ಯೂ, ಸ್ಕ್ರೀನಿಂಗ್ ದಟ್ ಈಸ್ ರಿಸಿಪ್ಟ್ ಆ್ಯಂಡ್ ಸ್ಕ್ರೂನಿಟರಿ ಆಫ್ ಅಪ್ಲಿಕೇಶನ್ ಫಾರ್ಮ್ಸ್, ಸೆಲೆಕ್ಷನ್ ಟೆಸ್ಟ್ ಅಂದರೆ ಲೈಕ್ ಅಂದರೆ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಆ ಥರ ಟೆಸ್ಟ್ ಕೊಡ್ತಾರೆ. ಎಂಪ್ಲಾಯ್ಮೆಂಟ್ ಇಂಟರ್ವ್ಯೂ, ಟೆಕ್ನಿಕಲ್ ಇಂಟರ್ವ್ಯೂ ಅಂದರೆ ಲೈಕ್ ನಿಮಗೆ ಟೆಕ್ನಿಕಲಿ ಏನೇನು ನಾಲೆಡ್ಜ್ ಇದೆ ಅದನ್ನ ಚೆಕ್ ಮಾಡ್ತಾರೆ. ಲೈಕ್ ಎಕ್ಸಾಂಪಲ್ ಕಂಪ್ಯೂಟರ್ ನಾಲೆಡ್ಜ್, ಬ್ಯಾಕ್ಗ್ರೌಂಡ್ ಇನ್ವೆಸ್ಟಿಗೇಷನ್, ರೆಫರೆನ್ಸ್ ಚೆಕ್, ಮೆಡಿಕಲ್ ಎಕ್ಸಾಮಿನೇಷನ್, ಫೈನಲ್ ಸೆಲೆಕ್ಷನ್ ಡಿಸಿಷನ್, ಜಾಬ್ ಆಫರ್, ಅಪಾಯಿಂಟ್ಮೆಂಟ್ ಲೆಟರ್ ಇದೆಯಾ, ಅಕ್ಸೆಪ್ಟೆನ್ಸ್ ಆಫ್ ಆಫರ್, ಪ್ಲೇಸ್ಮೆಂಟ್, ಇಂಡಕ್ಷನ್ ಓರಿಯೆಂಟೇಷನ್, ಪ್ರೊಬೇಷನ್ ಪೀರಿಯಡ್. ಸೊ ಎಷ್ಟು ನಿಮಗೆ ಪ್ರೊಬೇಷನ್ ಪೀರಿಯಡ್ ಇದೆ, ಸೊ ಅದು ಟೈಮ್ ಇರುತ್ತೆ. ಈಗ ನೀವು ಒಂದು ಕಂಪ್ನಿಲಿ ಪ್ರೀವಿಯಸ್ ಕಂಪ್ನಿಲಿ ನೀವು ಎಕ್ಸ್ಪೀರಿಯನ್ಸ್ ಪರ್ಸನ್
ವರ್ಕ್ ಮಾಡ್ತಿರ್ತೀರ. ಸೊ ಪ್ರೊಬೇಷನರಿ ಪೀರಿಯಡ್ ಇಸ್ ನಥಿಂಗ್ ಬಟ್ 6 ಮಂತ್ಸ್ ಪ್ರೊಬೇಷನರಿ ಪೀರಿಯಡ್ ಅಂತ ಒಂದು ಕಂಪ್ನಿಲಿರುತ್ತೆ. ಸೊ ಅದು ಮುಗಿದ್ಮೇಲೆ ಎಷ್ಟು ನೀವು ವರ್ಕ್ ಮಾಡ್ತೀರಾ ಅಂತ. ಲಾಸ್ಟಲ್ಲಿ ಕನ್ಕ್ಲೂಷನ್. ಸೊ ಇದರಲ್ಲಿ ಹೇಳಿ ಸೆಲೆಕ್ಷನ್ ಹೇಗೆ ಇರ್ತು ಪ್ರೋಸೆಸ್ ಅಂತ ಕನ್ಕ್ಲೂಷನ್ ಬರೀತೀರಾ. ದಿಸ್ ಅ ಕನ್ಕ್ಲೂಷನ್. ಸೊ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದಿ ಪರ್ಫಾರ್ಮೆನ್ಸ್ ಎವಲ್ಯೂಷನ್? ಎಕ್ಸ್ಪ್ಲೇನ್ ದಿ ನೇಚರ್ ಆ್ಯಂಡ್ ಮೆಥಡ್ಸ್ ಆಫ್ ಪರ್ಫಾರ್ಮೆನ್ಸ್ ಎವಲ್ಯೂಷನ್ ಇನ್ ಆರ್ಗನೈಸೇಷನ್. ಪರ್ಫಾರ್ಮೆನ್ಸ್ ಎವಲ್ಯೂಷನ್ ಇಸ್ ನಥಿಂಗ್ ಬಟ್ ನಿಮ್ಮ ಪರ್ಫಾರ್ಮೆನ್ಸ್ ಹೇಗೆ ವೇರಿ ಆಗ್ತಾ ಇರುತ್ತೆ ಕಂಪ್ನೀಲಿ, ಅದು ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ ಬೈ ದ ಎಂಪ್ಲಾಯೀಸ್, ನಿಮ್ಮ ಜಾಬ್ ಸ್ಕಿಲ್ಸ್ ಹೇಗಿದೆ, ನಿಮ್ಮ ಅಚೀವ್ಮೆಂಟ್ಸ್ ಹೇಗಿದೆ. ಅದೇನಾದ್ರು ಡಿಕ್ರೀಸ್ ಆಗಿದ್ರೆ ಸೊ HR ವಿಲ್ ಟೇಕ್ ಎ ಕಾಲ್. ಆ್ಯಂಡ್ ಏನಾದರೂ ಜಾಸ್ತಿ ಆಗಿದ್ರೆ ಪ್ರಮೋಷನ್ ಮತ್ತು ರಿವಾರ್ಡ್ಸ್ ಕೊಡ್ತಾರೆ, ಟ್ರೈನಿಂಗ್ ಕೊಡ್ತಾರೆ ನಿಮ್ಗೇನಾದರೂ ಮತ್ತೆ ಬೇಕು ಅಂತ ಹೇಳಿದ್ರೆ. ದಿಸ್ ಆಲ್ ಆರ್ ಪರ್ಫಾರ್ಮೆನ್ಸ್ ಎವಲ್ಯೂಷನ್ ಇನ್ ಆರ್ಗನೈಸೇಷನ್. So performance evaluation, also known as performance appraisal, is a systematic process of assigning an employee's job performance, skills, achievements, and overall contribution to the organization. It helps in measuring how effectively an employee is performing their duties in comparison with predefined standards and organizational goals. And the main objective is to improve individual performance, identify strengths and weaknesses, and support decisions related to promotion, training, and rewards. ಸೊ ಇದು ಮೀನಿಂಗ್. ಅವ್ರು ಎಕ್ಸ್ಪ್ಲೈನ್ ದಿ ನೇಚರ್ ಆ್ಯಂಡ್ ಮೆಥಡ್ಸ್ ಆಫ್ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ದಾರೆ. ಸೊ ದಿಸ್ ಈಸ್ ದಿ ನೇಚರ್ ಆಫ್ ಪರ್ಫಾರ್ಮೆನ್ಸ್ ಎವಲ್ಯೂಷನ್. ಪರ್ಫಾರ್ಮೆನ್ಸ್ ಎವಲ್ಯೂಷನ್ ದಟ್ ಈಸ್ ಕಂಟಿನ್ಯೂಸ್ ಪ್ರೋಸೆಸ್, ಸಿಸ್ಟಮೆಟಿಕ್ ಆ್ಯಂಡ್ ಸ್ಟ್ರಕ್ಚರ್ಡ್, objective and subjective elements, goal oriented, ಡೆವಲಪ್ಮೆಂಟ್ ಓರಿಯೆಂಟೆಡ್, ಫೀಡ್ಬ್ಯಾಕ್ ಬೇಸ್ಡ್. ಸೊ ಇದು ನೇಚರ್ ಆಫ್ ಪರ್ಫಾರ್ಮೆನ್ಸ್ ಸೊಲ್ಯೂಷನ್ ಆಗುತ್ತೆ. ಮೆಥಡ್ಸ್ ಆಫ್ ಪರ್ಫಾರ್ಮೆನ್ಸ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಫಸ್ಟ್ ಟ್ರೆಡಿಷನಲ್ ಮೆಥಡ್, ಮಾಡರ್ನ್ ಮೆಥಡ್ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಸೈಕಾಲಜಿಕಲ್ ಅಪ್ರೈಸಲ್, ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಮೆಥಡ್ ಇದೆ. ಸೊ ಫಸ್ಟ್ ಟ್ರೆಡಿಷನಲ್ ಮೆಥಡ್, ಅದರಲ್ಲಿ ಏನೇನಂತ ಹೇಳಿದ್ರೆ ರ್ಯಾಂಕಿಂಗ್ ಮೆಥಡ್, ಪೇಡ್ ಟ್ರೆಡಿಷನಲ್ ಮೆಥಡ್ ಅಂತ ಬಂದರೆ ನೀವೊಂದು ಫಾಲೋ ಅಪ್ ಮಾಡಿರ್ತೀರ ಮೊದಲಿಂದ, ಹೇಗೆ ವರ್ಕ್ ಮಾಡೋದು, ಅದು ಹೇಗೆ ರ್ಯಾಂಕಿಂಗ್ ಕೊಡ್ತಾರೆ ಅಂತ. ರ್ಯಾಂಕಿಂಗ್ ಮೆಥಡ್, ಪೇಡ್ ಕಂಪ್ರೆಷನ್ ಮೆಥಡ್, ಗ್ರೇಡಿಂಗ್ ಮೆಥಡ್, ಗ್ರಾಫಿಕ್ ರೇಟಿಂಗ್ ಸ್ಕೇಲ್, ಚೆಕ್ಲಿಸ್ಟ್ ಮೆಥಡ್, ಕ್ರಿಟಿಕಲ್ ಇನ್ಸಿಡೆಂಟ್ ಮೆಥಡ್. ಸೊ ಮಾಡರ್ನ್ ಮೆಥಡ್ಸ್ ಅನ್ನೋದೇ ನೀವು ಲೈಕ್ MBO, ದಟ್ ಈಸ್ ಮ್ಯಾನೇಜ್ಮೆಂಟ್ ಬೈ ಆಬ್ಜೆಕ್ಟಿವ್ಸ್. ಸೊ ಮಾಡರ್ನ್ ಈಗ ಪ್ರೆಸೆಂಟ್ ಸಿಚುವೇಷನ್ ಹೇಗೆ ನೀವು ವರ್ಕ್ ಮಾಡ್ತಿದ್ದೀರಾ, ಪರ್ಫಾರ್ಮೆನ್ಸ್ ಹೇಗೆ ಎವಲ್ಯೂಟ್ ಆಗ್ತಿದೆ ಅನ್ನೋ ಥರ. ನೆಕ್ಸ್ಟ್ ಅದು ಮ್ಯಾನೇಜ್ಮೆಂಟ್ ಬೈ ಆಬ್ಜೆಕ್ಟಿವ್ಸ್, 360 ಫೀಡ್ಬ್ಯಾಕ್, ಅಸೆಸ್ಮೆಂಟ್ ಸೆಂಟರ್ ಮೆಥಡ್, ಬಿಹೇವಿಯರ್ ಆಂಕೋರ್ಡ್ ರೇಟಿಂಗ್ ಸ್ಕೇಲ್, ದಟ್ ಈಸ್ BARS ಅಂತ ಕರೀತಾರೆ. ನೆಕ್ಸ್ಟ್ ಸೈಕಾಲಜಿಕಲ್ ಅಪ್ರೈಸಲ್, ಹ್ಯೂಮನ್ ರಿಸೋರ್ಸಸ್ ಅಕೌಂಟಿಂಗ್ ಮೆಥಡ್. ಸೊ ಲಾಸ್ಟಿಗೆ ಕನ್ಕ್ಲೂಷನ್. ಸೊ ನೆಕ್ಸ್ಟ್ ಕ್ವಶನ್, describe these strategies to prevent discrimination practices at workplace and how to overcome this. So like workplace and how to overcome this discrimination practices. ನೀವು ವರ್ಕ್ ಮಾಡ್ತಾ ಇರ್ತೀರಾ, ಅದು ಹೇಗೆ ನಿಮ್ಮ ವರ್ಕ್ ಪ್ಲೇಸಲ್ಲಿ ನಿಮ್ಗೆ ಅದು ಡಿಸ್ಟರ್ಬ್ ಆಗುತ್ತೆ ಅಂತ. ಸೊ ಫಸ್ಟ್ ಬಂದು ವರ್ಕ್ ಪ್ಲೇಸ್ ಡಿಸ್ಕ್ರಿಮಿನೇಷನ್ ರೆಫರ್ಸ್ ಟು unfair or unequal treatment of employees based on factors such as gender, age, religion, caste, race, disability, or other personal characters rather than their skills and performance. It creates an unhealthy work environment, lowers moral, and negativity impacts organizational productivity and reputation. ಸೊ ಇದು ವರ್ಕ್ ಪ್ಲೇಸ್ ಡಿಸ್ಕ್ರಿಮಿನೇಷನಲ್ಲಿ ನಿಮ್ಗೇನೇನು ಫಸ್ಟು ಅಂತ ಹೇಳೋದು. ಸೊ ನಿಮ್ಮ ಒಂದು ವರ್ಕ್ ಪ್ಲೇಸಲ್ಲಿ ಜೆಂಡರ್, ಏಜ್, ರಿಲಿಜನ್ ಇದ್ರ ಮೇಲೆಲ್ಲ ನಿಮಗೆ ಡಿಸ್ಕ್ರಿಮಿನೇಷನ್ ಮಾಡ್ತಾರೆ. ಅದ್ರ ಮೇಲೆ ನೀವು ವರ್ಕ್ ಇದು ಮಾಡೋಕ್ಕಾಗಲ್ಲ. ಸ್ಟ್ರಾಟಜೀಸ್ ಟು ಪ್ರಿವೆಂಟ್ ಡಿಸ್ಕ್ರಿಮಿನೇಷನ್ ಪ್ರಾಕ್ಟೀಸಸ್ ಅಟ್ ವರ್ಕ್ ಪ್ಲೇಸ್, ದಟ್ ಈಸ್ ಎಸ್ಟಾಬ್ಲಿಷ್ ಕ್ಲಿಯರ್ ಆ್ಯಂಟಿ ಡಿಸ್ಕ್ರಿಮಿನೇಷನ್ ಪಾಲಿಸೀಸ್, ಪ್ರಮೋಟ್ ಈಕ್ವಲ್ ಆಪರ್ಚುನಿಟಿ ಪ್ರಾಕ್ಟೀಸಸ್, ಡೈವರ್ಸಿಟಿ ಆ್ಯಂಡ್ ಇನ್ಕ್ಲೂಷನ್ ಇನಿಷಿಯೇಟಿವ್ಸ್, ಟ್ರೈನಿಂಗ್ ಆ್ಯಂಡ್ ಅವೇರ್ನೆಸ್ ಪ್ರೋಗ್ರಾಮ್ಸ್, ಟ್ರಾನ್ಸ್ಪರೆಂಟ್ HR ಪ್ರಾಕ್ಟೀಸಸ್, ಸ್ಟ್ರಾಂಗ್ ಲೀಡರ್ಶಿಪ್ ಕಮಿಟ್ಮೆಂಟ್, ಎಂಕರೇಜ್ ಓಪನ್ ಕಮ್ಯುನಿಕೇಷನ್ಸ್. ಸೊ ಇಷ್ಟು ಸ್ಟ್ರಾಟಜೀಸ್ ಪೇ ಮಾಡ್ತಾರೆ. Next, ways to overcome discrimination at workplace: effective grievance redress system, investigation and correction action, counseling and mediation, empowerment of employees, continuous monitoring and evaluation, legal compliance, leadership and accountability. ಸೊ ಇದಿಷ್ಟು ಪಾಯಿಂಟ್ಸ್ ಲ್ಯಾಟರಲ್ ಕನ್ಕ್ಲೂಷನ್ ಇರುತ್ತೆ. ಸೊ ನಾನು ಮೇನ್ಲಿ ಪಾಯಿಂಟ್ಸ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಬಿಕಾಸ್ ಇದು ತುಂಬ ವಿಡಿಯೋ ಲಾಂಗ್ ಆಗುತ್ತೆ ಅಂತ. ದೆನ್ ಡಿಸ್ಕ್ರೈಬ್ ದಿ ಪರ್ಪಸ್ ಆ್ಯಂಡ್ components of human resource policies in the organization. ಸೊ ಇದು ಹ್ಯೂಮನ್ ರಿಸೋರ್ಸಸ್ ಪಾಲಿಸೀಸ್ ಬಂದು ಒಂದು ಪಾಲಿಸೀಸ್ ಇರುತ್ತೆ ಆರ್ಗನೈಸೇಷನ್, ನೀವು ಹೇಗೆ ವರ್ಕ್ ಮಾಡಬೇಕು ಡಿಸಿಪ್ಲಿನ್ಡಾಗಿ, ಹೀಗೆ ಲೈಕ್ ಲಾಗಿನ್ ಲಾಗೌಟ್ ಟೈಮಿಂಗ್ಸ್ ಆ್ಯಂಡ್ ನೀವು ವರ್ಕ್ ಪರ್ಫಾರ್ಮೆನ್ಸ್ ಇರಬೇಕು 95% ಅಬ್ಬೋ ಮೇಲೆ, ಅದು ಹ್ಯೂಮನ್ ರಿಸೋರ್ಸಸ್ ಪಾಲಿಸೀಸ್ ಆರ್ಗನೈಸೇಷನ್ಸ್ ಆಗಿರುತ್ತೆ. ಸೊ ಪರ್ಪಸಸ್ ಆಫ್ ಹ್ಯೂಮನ್ ರಿಸೋರ್ಸಸ್ ಪಾಲಿಸೀಸ್, ದಟ್ ಈಸ್ ಎನ್ಶೂರ್ ಯೂನಿಫಾರ್ಮಿಟಿ ಆ್ಯಂಡ್ ಕನ್ಸಿಸ್ಟೆನ್ಸಿ,
guide managerial decision making, promote fairness and equality, legal compliance, improve employee relations, enhance organization efficiency, support employee development. ಸೊ ಇದು ಪರ್ಪಸಸ್ ಆಗಿದೆ. ಕಾಂಪೊನೆಂಟ್ಸ್ ಆಫ್ ಹ್ಯೂಮನ್ ರಿಸೋರ್ಸಸ್ ಪಾಲಿಸೀಸ್ ಬಂದು ರಿಕ್ರೂಟ್ಮೆಂಟ್ ಆ್ಯಂಡ್ ಸೆಲೆಕ್ಷನ್ ಪಾಲಿಸೀಸ್, ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಪಾಲಿಸೀಸ್, ಕಾಂಪೊನೈಸೇಷನ್ ಆ್ಯಂಡ್ ಬೆನಿಫಿಟ್ಸ್ ಪಾಲಿಸೀಸ್, ಪರ್ಫಾರ್ಮೆನ್ಸ್ ಅಪ್ರೈಲ್ ಪಾಲಿಸೀಸ್, promotion and transfer policies, leave and attendance policies, employee conduct and discipline policy, health and safety policy. So last conclusion, these 2 points. So next question, explain how organizational structure adapts to change in technology. ಸೊ ಒಂದು ಆರ್ಗನೈಸೇಷನಲ್ ಟೆಕ್ನಾಲಜಿನ ಹೇಗೆ ಅಡಾಪ್ಟ್ ಮಾಡ್ಕೊಂಡು ಹೋಗುತ್ತೆ, ಡಿಪೆಂಡ್ಸ್ ಅಪಾನ್ ದಿ ವರ್ಕ್ ಲೋಡ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಥಾರಿಟಿ. ಈ ಎಕ್ಸಾಂಪಲ್ ಪ್ರೀವಿಯಸ್ಲಿ ನಾವು ವರ್ಕ್ ಮಾಡ್ತಿದ್ದೆ ಆರ್ಗನೈಸೇಷನಲ್ಲಿ, ವಿ ಆರ್ ಲೈಕ್ ಡೂಯಿಂಗ್ ಅಟೆಂಡೇಷನ್ ಆ್ಯಂಡ್ ಮ್ಯಾನ್ಯುಯಲಿ. ಲೈಕ್ ಈಗ ಎ ಐ ಬಂದಿದೆ ಮಿಷಿನ್ ವರ್ಕ್ ಎಕ್ಸಾಂಪಲ್ ದಟ್ ಚೇಂಜಸ್ ಲೈಕ್ ಹೇಗೆ ಅಡಾಪ್ಟ್ ಮಾಡ್ಕೊಳುತ್ತೆ ಒಂದು ಟೆಕ್ನಾಲಜಿನ ಅಂತ ಆರ್ಗನೈಸೇಷನ್. ಸೊ ಅವು ಆರ್ಗನೈಸೇಷನ್ ಸ್ಟ್ರಕ್ಚರ್ಸ್ ಅಡಾಪ್ಟ್ ಟೆಕ್ನಾಲಜೀಸ್, like we have 15 points here, that is shift from hierarchy to flat structure, increase decentralization, formation of cross functional teams, greater flexibility and adaptability, emergence of network structures, integration of digital communication channels, automation of routine tasks. Then creation of new jobs roles, reduction in middle management, enhanced coordination and control, remote and virtual work structures, emphasis on knowledge-based structure, faster decision making, continuous learning and development, customer-centric structure and conclusion. ಸೊ ಇದಾಗಿರುತ್ತೆ ಇದಿಷ್ಟು ಪಾಯಿಂಟ್ಸ್. ಸೊ ಲೈಕ್ ಹೇಗೆ ಅಡಾಪ್ಟ್ ಮಾಡ್ಕೊಳ್ಳುತ್ತೆ ಒಂದು ಟೆಕ್ನಾಲಜಿ ಅಂತ, ಲೈಕ್ 15 ಪಾಯಿಂಟ್ಸ್. ಸೊ ದಿಸ್ ಯುವರ್ ಲೈಕ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಆರ್ಗನೈಸೇಷನ್. ನಿಮ್ಗೆ ಯಾವ್ದಾದ್ರು ಡೌಟ್ ಇದೆ ನಂಗೆ ಪಿನ್ ಮಾಡಿ ಕಮೆಂಟ್ ಮಾಡಿ, ಐ ವಿಲ್ ಡೆಫಿನೆಟ್ಲಿ ಸಾಲ್ವ್ ಯುವರ್ ಡೌಟ್ಸ್. ಸೊ ಇದೇ ಥರ ಕ್ವಶನ್ ಪೇಪರ್ಸ್ ಆ್ಯಂಡ್ ವಿತ್ ಆನ್ಸರ್ಸ್ಗೆ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಎನಿ ಡೌಟ್ಸ್ ಪ್ಲೀಸ್ ಕಮೆಂಟ್.